ಮೀಟರ್ ವಿಚಾರದಲ್ಲಿ ಜನರ ಜೇಬಿನಿಂದಲೇ ಕಳ್ಳತನ ಮಾಡುವಂತಹ ಕೆಲಸ ಆಗುತ್ತಿದೆ ಎಂದು ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ನಾವು ಮಾಡಿರೋದು ಸರಿ ಇದೆ ಎಂದು ಸಚಿವರು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಬ್ಲಾಕ್ ಲಿಸ್ಟ್ ನಲ್ಲಿ ಇರೋ ಗುತ್ತಿಗೆದಾರರ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಈ ವೇಳೆ ಆರೋಪ ಮಾಡಿದ್ದಾರೆ. ಇದು ಎಟಿಎಂ ಸರ್ಕಾರ ಹಗಲು ದರೋಡೆ ಮಾಡ್ತಾ ಇದೆ ಎಂದು ದೂರಿದರು. ನನ್ನೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಸನ್ಮಾನ್ಯ ನವೀನ್ ಅವರು, ಹಿರಿಯರಾಗಿರುವಂತಹ ಸನ್ಮಾನ್ಯ ಗೋಪಿನಾಥ್ ರೆಡ್ಡಿ ಅವರು, ಭಾಗೀರಥಿಯವರು, ಶಾಸಕರು ಹಾಗೂ ಬೆಂಗಳೂರು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಸಪ್ತಗಿರಿ ಗೌಡ್ರೆ, ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಬಹಳ ಮುಖ್ಯವಾಗಿ ಏನೊಂದು ಇಂಧನ ಇಲಾಖೆ ಪವರ್ ಮಿನಿಸ್ಟ್ರಿ ಒಳಗಡೆ ಪವರ್ ಮಿನಿಸ್ಟ್ರಿಯಲ್ಲಿ ಏನೊಂದು ಭ್ರಷ್ಟಾಚಾರ, ಬಹಳ ಮುಖ್ಯವಾಗಿ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಇಡೀ ರಾಷ್ಟ್ರದಲ್ಲೇ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಾರ್ಯಕ್ರಮ ನಡೀತಿದೆ. ಸ್ಮಾರ್ಟ್ ಮೀಟರ್ ರೇಟು ಏನು ಎತ್ತ ಎಲ್ಲ ಬಹಿರಂಗವಾಗಿ ಎಲ್ಲರಿಗೂ ಗೊತ್ತಿರೋಂತ ಒಂದು ವಿಚಾರ. ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿದೆ ಏನು ಸ್ಮಾರ್ಟ್ ಮೀಟರ್ ಅಂದ್ರೆ ಏನು ಅಂತ. ಆದರೂ ಗೊತ್ತಿರುವಂತ ಸಾರ್ವಜನಿಕ ವಲಯ ಹೊಸದಾಗಿ ಏನೋ ಗೊತ್ತಿಲ್ಲದ ವಿಚಾರ ಅಂತ ಏನಲ್ಲ ಇದು. ಇವತ್ತೆಲ್ಲ ಗೊತ್ತಿರೋಂತ ವಿಚಾರದಲ್ಲೇನೆ ಜನರಿಗೆ ಮೋಸ ಮಾಡುವಂಥದ್ದು, ಜನರ ಜೇಬಿಂದ ನೇರವಾಗಿ ಕಳ್ತನ ಮಾಡುವಂಥದ್ದು, ಜೇಬಿಂದನೇ ದುಡ್ಡು ತೆಗೆಯುವಂತ ಕೆಲಸವನ್ನ ನೇರವಾಗಿ ಜನರ ಜೇಬಿನಿಂದನೇ ತೆಗೆಯುವಂಥದ್ದು, ಸರ್ಕಾರದಲ್ಲಿ ಇಲಾಖೆನಲ್ಲಿ ತೆಗೆಯುವಂಥದ್ದು ಇವರು ವಾಡಿಕೆ ಆಗಿದೆ. ಇದ್ರ ಜೊತೆಲಿ ನೇರವಾಗಿ ಜೇಬಿಂದನೇ ಹಣ ತಗೊಳ್ಳುವಂತ ಪಡೆಯುವಂತ ಕೆಲಸಗಳು ಆಗ್ತಿದೆ. ಮುಖ್ಯವಾಗಿ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ನಾವು ಒಬ್ಬ ಚುನಾಯಿತ ಪ್ರತಿನಿಧಿಗಳ ನಾವೆಲ್ಲ ಏನ್ ಮಾಡಬಹುದು, ಸದನದಲ್ಲಿ ಪರಿಷತ್ತಲ್ಲಿ ಮಾತಾಡಿ ಸರ್ಕಾರದ ಗಮನಕ್ಕೆ ತರಬಹುದು. ಸರ್ಕಾರ ಈ ರೀತಿ ನೋಡಿ, ಸರ್ಕಾರದಲ್ಲಿ ಈ ರೀತಿ ತಪ್ಪಾಗ್ತಿದೆ, ಈ ರೀತಿ ಏನೊಂದು ಅಧಿಕಾರ ದುರ್ಬಳಕೆಯಾಗಿ ತಮ್ಮ ಸ್ವಾರ್ಥಕ್ಕಾಗಿ ಜನರಿಗೆ ಅನ್ಯಾಯ ಮಾಡುವಂತ ಕೆಲಸಗಳಾಗ್ತಿದೆ. ಹಾಗಾಗಿ ತಕ್ಷಣ ಅದನ್ನು ಸರಿಪಡಿಸಿ ಅಂತ ನಾವು ಸರ್ಕಾರದ ಗಮನಕ್ಕೆ ಸದನದ ಒಳಗೇನೆ ತಂದಿರೋದು, ಎಲ್ಲ ಹೊರಗಡೆ ಎಲ್ಲೋ ತಂದಿರುವಂತದ್ದಲ್ಲ. ಬಹಳ ಸ್ಪಷ್ಟವಾಗಿ ಏನು ಬರೀ ಸದನದಲ್ಲಿ ಮಾತಾಡೋದಲ್ಲ, ನಾವು ಕಾಲಿಂಗ್ ಅಟೆನ್ಷನ್ ಅಲ್ಲೂ ತಗೊಂಡಿದ್ದು. ಕಾಲಿಂಗ್ ಅಟೆನ್ಷನ್ ಅಲ್ಲಿ ಉತ್ತರನೇ ಕೊಟ್ಟಿದ್ದಾರೆ. ಉತ್ತರ ಏನ್ ಕೊಟ್ಟಿದ್ದಾರೆ? ಅವ್ರು ಕೊಟ್ಟಿರೋ ಉತ್ತರ, ನಾನು ಕೊಟ್ಟಿರೋ ಉತ್ತರ ಅಲ್ಲ. ಅದು ಕಡ್ಡಾಯ ಅಲ್ಲ, ಕಡ್ಡಾಯ ಅಲ್ಲ ಅಂತಾನು ಹೇಳಿದ್ದಾರೆ. ಕಡ್ಡಾಯ ಅಲ್ಲ ಅಂತ ಉತ್ತರ ಕೊಟ್ಟಿದ ಮೇಲೂ ಕಡ್ಡಾಯ ಮಾಡ್ತಾರಲ್ಲ. ಹೇಗ್ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡಬಹುದು ಸರ್ಕಾರ ಅಂದ್ರೆ ಆಶ್ಚರ್ಯ ಆಗುತ್ತೆ ನನಗೆ. ಏನ್ ಬೇಕಾದ್ರೆ ಮಾಡಬಹುದು ಅನ್ನೋಂತ ಈ ಒಂದು ಸರ್ಕಾರದ ನಿಲುವುಗಳು, ಇಂಧನ ಸಚಿವರು ತುಂಬಾ 100 ಸಬ್ಜೆಕ್ಟ್ ಇದ್ದಂಗೆ ಪಾಪ ತಬ್ಬಿ ಹೋಗಿದ್ರು. ಅವತ್ತು ಇರೋದು ಒಂದು ಸಬ್ಜೆಕ್ಟ್ ಸ್ಮಾರ್ಟ್ ಮೀಟರ್. ಏನು ಹೊಸದಾಗಿ ಬಂದಿರೋದು ಈ ಲೋಕಕ್ಕೇನಲ್ಲ, ಈ ಮುಂಚೆನೂ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗಿರುವಂತದ್ದಿದೆ. ಆ ಸಬ್ಜೆಕ್ಟ್ ಬಂದಾಗಲೇನೆ ನನ್ಗೆ ಗೊತ್ತಿಲ್ಲ, ಏನೇನೋ ಹೇಳಕ್ ಹೋಗಿ ಉತ್ತರ ಕೊಟ್ಟಿದ್ದಾರೆ ಎಲ್ಲ. ಅದ್ರ ಮುಂಚೆ ಕಾಲಿಂಗ್ ಅಟೆನ್ಷನ್ ಉತ್ತರ ಕೊಟ್ಟಿದ್ರು, ಸದನದಲ್ಲಿ ಚರ್ಚೆ ಆಗ್ತಾ ನಾಳೆ ಉತ್ತರ ಕೊಡ್ತೀನಿ ಅಂತಂದ್ರು. ಮರುದಿನ ಉತ್ತರ ಕೊಡ್ತೀನಿ ಅಂದ್ರು, ಕೊಡ್ಲೇ ಇಲ್ಲ ಮುಖ್ಯಮಂತ್ರಿಗಳು. ಅದನ್ನು ಹೇಳಿದ್ರು ಟೈಮು 8:30 ಗಂಟೆಗೆ. ಏನ್ ಭಾಗೀರಥಿಯವರೇ, 8:30 ಗಂಟೆಗೆ ಬಂದು ನಾನು ಮುಖ್ಯಮಂತ್ರಿ ಉತ್ತರ ಕೊಡೋ ಮುಂಚೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಸುಮ್ಮನೆ ನಾನು ನಿಮ್ಗೆ ಜಸ್ಟ್ ಪಿಟಿಗೆ ಹೇಳ್ತಿರೋದು. ಯಾಕೆಂದ್ರೆ ಇದೆಲ್ಲ ಹೇಳ್ತಿರೋದು ನಮ್ಗೆ ಯಾವ ದ್ವೇಷ, ವೈಮನಸ್ಸು, ಯಾರಿಗೋ ಏನೋ ತೊಂದರೆ ಕೊಡಬೇಕು ಅನ್ನೋಂಥದ್ದು ಯಾವುದಿಲ್ಲ. ಸದುದ್ದೇಶ ಏನು ಅಂದ್ರೆ ನಾವು ಚುನಾಯಿತ ಪ್ರತಿನಿಧಿಗಳಾಗಿರುವಂಥದ್ದು, ಜನರ ಹಿತ ಕಾಪಾಡಬೇಕು. ನಾವು ಪ್ರತಿನಿಧಿಸುವಂತ ಜನರು ಮತ್ತು ನಾವು ಪ್ರತಿನಿಧಿಸುವಂತ ಪಕ್ಷ, ಇದಕ್ಕೆ ಗೌರವ ತರೋ ರೀತಿಯಲ್ಲ ಕೆಲಸಗಳು ಮಾಡಬೇಕಾಗಿರುವಂತದ್ದಾಗಿದೆ. ಹಾಗಾಗಿ ನಾವೇನೋ ಸುಮ್ಮನೆ ಏಕಾಏಕಿ ಏನೋ ಮಾಡಿಬಿಟ್ಟು ಅಂತಲ್ಲ, ಬಹಳ ಸ್ಪಷ್ಟವಾಗಿ ಎಲ್ಲಾ ರೀತಿಯಾದಂತಹ ಸಮಯಾವಕಾಶವನ್ನು ಕೊಟ್ಟು ಅವರು ಮರುದಿನ ಉತ್ತರ ಕೊಡಲಿಲ್ಲ. ಅದಾದ್ಮೇಲೆ ಪತ್ರಿಕಾಗೋಷ್ಠಿಗಳಲ್ಲಿ ನಾವು ಮಾಡ್ತಿರೋದೆಲ್ಲ ಸರಿ ಇದೆ ಅಂತಾನೆ ಸಮರ್ಥಿಸ್ಕೊಳ್ಳುವಂತ ಕೆಲಸಗಳು ಮಾಡಿದ್ರು. ಅವ್ರು ಸಮರ್ಥ ಮಾಡ್ಕೊಂಡಾಗ್ಲೂ ಇದೇ ಜಾಗದಿಂದ ನಾವು 2 ಬಾರಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವು.
ಎಳೆ ಎಳೆಯಾಗಿ ಬಿಡಿಸಿ ಹೇಳಿದೀವಿ. ಎಲ್ಲ ಹಂತದಲ್ಲೂ, ಒಂದು ಎರಡಲ್ಲ. ಗುತ್ತಿಗೆದಾರನಿಗೆ ಅರ್ಹತೆ ಇಲ್ಲದಿದ್ರು ಗುತ್ತಿಗೆದಾರನಿಗೆ ಗುತ್ತಿಗೆ ಕೊಡುವಂಥದ್ದು, ಎಲ್ಲವನ್ನು ತಿರುಚಿರುವಂಥದ್ದು.